ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವು ಕೇರಳದ ಬಾರ್ಡರಲ್ಲಿ ಒಂದು ದೇವಸ್ಥಾನ ಪಂಚಮುಖಿ ಕ್ಷೇತ್ರ ಹನುಮಗಿರಿ ಅಂತ ಇಲ್ಲಿದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಆಯಿತಾ. ಯಾವ ಥರ ಇದೆ ಪ್ಲೇಸಸ್ ಅಂದರೆ ಸೂಪರಾಗಿತ್ತು. ಮೈಂಡ್ ಅಂತೂ ನಮಗೆ ಎಷ್ಟು ರಿಲೀಫ್ ಆಯಿತು ಅಂದರೆ ಈ ಪ್ಲೇಸಲ್ಲಿ ಇನ್ನೂ ಒಂದಷ್ಟು ವೀಡಿಯೋಗಳನ್ನ ತೋರಿಸ್ತಾ ಹೋಗ್ತೀನಿ ಆಯಿತಾ. ಆ ವೀಡಿಯೋಸು ತೋರಿಸ್ತೀನಿ. ದಾರಿ ಮಧ್ಯೆ ಒಂದು ಹೂ ಸಿಕ್ತು, ಅದರದ್ದು ಕೂಡ ಫೋಟೋನ ತಗೊಂಡಿದ್ದೀನಿ. ಬಟ್ ಆ ಹೂವಿನ ಹೆಸರು ನನಗೆ ಚೆನ್ನಾಗಿ ಗೊತ್ತಿಲ್ಲ, ಅಲ್ಲಿ ಕೇಳಲಿಕ್ಕೂ ಯಾರೂ ಇರಲಿಲ್ಲ. ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಅದ್ರ ಬಗ್ಗೆ ಆ ಹೂವಿನ ನೇಮ್ನ ಕಮೆಂಟಲ್ಲಿ ತಿಳಿಸಿ. ಸೊ ಇದು ಆಂಜನೇಯ ಸ್ವಾಮಿ ದೇವರು. ಇದ್ರ ಹಿಂದೆಗಡೆ ಗರುಡ ದೇವರಿದೆ. ಇದು ಎರಡೂ ಒಂದು ಸೈಡು, ಸೈಡಲ್ಲಿ ಗರುಡ, ಮುಂದೆಗಡೆ ಬಂದ್ಬಿಟ್ಟು ಆಂಜನೇಯ ದೇವರು. ಇದು ಬಂದು ಗರುಡ ದೇವರು, ಮುಂದೆಗಡೆ ಬಂದು ಆಂಜನೇಯ, ಪಂಚಮುಖಿ ಆಂಜನೇಯ. ಇಲ್ಲಿನ ವಿಶೇಷ ಏನು ಅಂದರೆ ನಿಮಗೆ ಏನಾದರೂ ಏನು ತುಂಬ ಶತ್ರುಗಳ ಕಾಟ ಇದ್ದರೆ ಅದನ್ನು ಇಲ್ಲಿ ನಿವಾರಣೆ ಮಾಡಿಕೊಡಲಾಗುತ್ತೆ ಅನ್ನೋ ನಂಬಿಕೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಜೈ ಶ್ರೀ ಆಂಜನೇಯಂ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ಕೇರಳ ಬಾರ್ಡ್ರಲ್ಲಿದ್ದೀನಿ, ಆಂಜನೇಯ ದೇವಸ್ಥಾನದಲ್ಲಿ. ಯಾವ ಥರ ಇದೆ ಅಂತ ಒಂದು ಸೀನರಿ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋ ಮಾಡಿದ್ದೀನಿ, ಕೊಡ್ತೀನಿ. ಪಾರ್ಟ್ 1 ಪಾರ್ಟ್ 2 ಥರ ಹಾಕ್ತೀನಿ, ನೋಡಿ ಯಾವ ಥರ ಐತೆ ಅಂತ. ಈಗ ಒಂದು ಸೀನರಿ ತೋರಿಸ್ತೀನಿ ಜಸ್ಟ್. ಇವಾಗ ನಾನು ಎಂಟ್ರೆನ್ಸಲ್ಲಿ ತೋರಿಸಿದ್ದೀನಲ್ವ, ಅದು ಪಾರ್ಟ್ 1, ಇದು ಪಾರ್ಟ್ 2 ಆಯಿತಾ. ಇದು ನಮಗೆ ಹೇಳಿದ್ದೀನಿ ನಾನು ಆಲ್ರೆಡಿ ಯಾವ ಥರ ಇದೆ ಅಂದ್ಬಿಟ್ಟು. ಪ್ಲೇಸಸ್ಸು ಬಂದು ನಿಮಗೆ ಎಂಥ ಮೇನ್ ಟ್ರೆಸ್ ಇರಲಿ, ವರ್ಕ್ ಮಾಡಿರ್ತೀರಾ ಎವ್ರಿ ಮಂತು, ಅಟ್ಲೀಸ್ಟ್ ಮಂತ್ಲಿ ಹೋಗೋಕ್ಕಾಗಲಿಲ್ಲ ಅಂದರೂ 3 months ಒಂದ್ಸಾದ್ರೂ ಹೋಗಿ ನೀವು ಈ ಪ್ಲೇಸ್ಗೆ ವಿಸಿಟ್ ಹಾಕಿ ಬರ್ಬೋದು. ನಿಮ್ಮ ಸಕಲ ಕಷ್ಟಗಳು ದೂರವಾಗುವಂಥ ಆಂಜನೇಯ ಸ್ವಾಮಿಯ ಒಂದು ದರ್ಶನ ಸಿಗುತ್ತೆ. ಇಲ್ಲಿ ಶ್ರೀರಾಮ ಕೂಡ ಇದ್ದಾರೆ. ಪಾರ್ಟ್ 3ನ ನೆಕ್ಸ್ಟ್ ತೋರಿಸ್ತೀನಿ.